ಸಮದೋಷಣಾಣಮಚರಣಂ ಮೋಕ್ಷಂ ಕಾರಣಂ ಜಾಣೇ ಯಾರೋ ನಿಶ್ಚಯದೋ ಸತ್ಯಮಯ್ಯೋ ನೀವು ಅಪ್ಪ. ಇದು ಅಪ್ಪ ಅಂದ್ರೆ ಅಪ್ಪ ಅಂದ್ರೆ ಅವ್ವ ಅಪ್ಪ. ಅವ್ವ ಅಪ್ಪ ಕನ್ನಡದಾಗ ಅಪ್ಪ ಅಂದ್ರೆ ಚೆನ್ನಾಗಿದೆ. ಅಪ್ಪ 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 ಮೀರುಮಿ ರೋ ಆತ್ಮದಲ್ಲಿ ಆತ್ಮನಾಗಿ ಇರು. ಇಲ್ಲಿ ಯವಾರ್ಣಯದಿಂದ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರವನ್ನು ಯವಾರ್ಣಯದಿಂದ ಹೇಳ. ಯಾವ ನೇಯದಿಂದ ಹೇಳಿರಲಿಲ್ಲ? ಯವಾರ್ಣಯದಿಂದ ಹೇಳ. ಇದು ಮೋಕ್ಷದ ಕಾರಣವೆಂದು ತಿಳಿಬೇಕು. ನಿಶ್ಚಯದಿಂದ ಹೇಳಿದಾರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಈ ಮೂರು ಏನಾಗಬೇಕವ? ಆ ಮೂರು ರತ್ನೋತ್ತರಿ ಆಗಬೇಕು. ಅದರೊಳಗೆ ಭೇದ ಮಾಡೋಕ್ಕಾಗಲ್ಲ, ಅಭೇದವಾಗಿರಬೇಕು. ಅದಕ್ಕೆ ಮೋಕ್ಷಕ್ಕೆ ಕಾರಣ ನಿಶ್ಚಯನೀಯ ಅಂತ ಹೇಳ್ತಾರೆ. ಎಂತಾನೆಯ ನಿಶ್ಚಯನೀಯ ತಿಳಿಯಬೇಕು. ಯವಾರಣೀಯದಿಂದ ಸಮ್ಯಕ್ ದೋಷಣ ನಾಣಂ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಚರಣಂ ಸಮ್ಯಕ್ ಚಾರಿತ್ರವನ್ನು ಮೋಕ್ಷಸ್ಯ ಮೋಕ್ಷದ ಕಾರಣವೆಂದು ಜಾಣೆ ತಿಳಿಯಬೇಕು. ನಿಶ್ಚಯದೋ ನಿಶ್ಚಯನಿಂದ ತಕ್ತಿಯಮಯ್ಯೋ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಸಹಿತ ನೀವು ತನ್ನ ಅಪ್ಪ ಆತ್ಮನನ್ನು ಮೋಕ್ಷಕ್ಕೆ ಕಳಿಸು. ಅಪ್ಪ ಹೇಳಿ ಮೋಕ್ಷಕ್ಕೆ ಕಳಿಸೋದಲ್ಲ, ಅಪ್ಪನ ಆತ್ಮದಿಂದ ಮೋಕ್ಷಕ್ಕೆ ಹೋಗೋದು ಅಂತ ತಿಳಿಬೇಕು. ಒಂದು ಯವಾರ ಮೋಕ್ಷ ಮಾರ್ಗ, ಒಂದು ನಿಶ್ಚಯ ಮೋಕ್ಷ ಮಾರ್ಗ. ಮತ್ತು ಯವಾರ ಮೋಕ್ಷ ಮಾರ್ಗದಲ್ಲಿ ಈಗ ಹೇಳ್ತಿಲ್ಲ, ಇವಳ ತತ್ವ ಜ್ಞಾನಪೂರ್ವಕವಾಗಿ, ಎಂಥ ಪೂರ್ವಕವಾಗಿ ರಾಗಾದಿ ಮೇಲೆ ಭಾವಗಳನ್ನು ಪರಿಹಾರ ರೂಪ ಅವನ್ನೆಲ್ಲ ತ್ಯಾಗ ಮಾಡಬೇಕು. ಏಕಾಗ್ರತೆಯಿಂದ ಚಾರಿತ್ರ ಪಾಲನೆ ಮಾಡಬೇಕು. ಅದಕ್ಕಂತಾನು ಮೋಕ್ಷ ಮಾರ್ಗ ಏಕದೇಶರಾಗಲಿ ಸಕಲ ಚಾರಿತ್ರರಾಗಲಿ, ಅದಕ್ಕೆ ಮೋಕ್ಷ ಮಾರ್ಗ ಅಂತ ಹೇಳ್ತಾರೆ. ಇನ್ನು ದರ್ಶನ ಜ್ಞಾನ ಚಾರಿತ್ರ ರತ್ನೋತ್ತರ ರೂಪದೊಳಗೆ ನೋಡಿದಾಗ ಶುಭೋಪಯೋಗ ಅಂದ್ರೆ ಸರಾಗ ಚಾರಿತ್ರ ಅಂತ. ಶುಭೋಪಯೋಗ ಮತ್ತು ಸರಾಗ ಚಾರಿತ್ರ. ಸರಾಗ ಚಾರಿತ್ರ ಅಂದ್ರೆ ಏನು? ರಾಗ ಸಹಿತ. ಗಮನಿಲ್ಲ, ಈತರಾಗ ಚಾರಿತ್ರ ಅಂದ್ರೆ ಏನು? ರಾಗ ರಹಿತ ಚಾರಿತ್ರಕ್ಕೆ ಈತರಾಗ ಚಾರಿತ್ರ ಅಂತ ತಿಳಿಸ್ತಾರೆ. ನಿಶ್ಚಯ ಮೋಕ್ಷ ಮಾರ್ಗದೊಳಗೆ ನಿಜ ಶುದ್ಧಾತ್ಮ ಶ್ರದ್ಧೆ ಜ್ಞಾನ, ಅದರಲ್ಲಿ ರಮಣ ರೂಪ ಚಾರಿತ್ರದ ಏಕತೆಯನ್ನು ನಿಶ್ಚಯ ಮೋಕ್ಷ ಮಾರ್ಗದಿಂದ ತಿಳಿಸ್ತಾರೆ. ನೋಡಿ, ನೀವೆಲ್ಲ ನೀವು ಬಂದಿರಿ, ನಿಮಗೆಲ್ಲರಿಗೂ ಭಾವಮೋಕ್ಷ ಇದೆ. ಎಂಥ ಮೋಕ್ಷ ಇದೆ? ಭಾವಮೋಕ್ಷ. ಮತ್ತು 4ನೇ ಕಾಲ ಹುಟ್ಟಿಬಿಟ್ರೆ ದ್ರವ್ಯ ಮೋಕ್ಷ. ನಿಮ್ಗೆಲ್ಲರಿಗೂ ದ್ರವ್ಯ ಮೋಕ್ಷ ಬೇಕಾ ಬೇಡ? ಬೇಕು. ಅದಕ್ಕೆ ನೀವೆಲ್ಲರೂ ಶುದ್ಧಾತ್ಮ ಭೂತಿ ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ಬೇಕು. ಇಲ್ಲಿ ಪ್ರವೃತ್ತಿ ಅಂತ ಹೇಳ್ತಾರೆ. ಪ್ರವೃತ್ತಿ ಅಂದ್ರೆ ಏನು? ಪ್ರವೃತ್ತಿ ಮಾಡೋದು ಪ್ರವೃತ್ತಿ ಅಂತ ಅದನ್ನಿಲ್ಲ. ನಿವೃತ್ತಿ ಅಂದ್ರೆ ಏನು? ನಿವೃತ್ತಿ. ಬುದ್ಧಿಪೂರ್ವಕ ಪ್ರವೃತ್ತಿ ಮಾಡಬಾರ್ದು, ನಿವೃತ್ತಿ ಮಾಡ್ಕೋಬೇಕು. ಒಳ್ಳೆಯದಕ್ಕೆ ಪ್ರವೃತ್ತಿ ಮಾಡಬೇಕು, ಕೆಟ್ಟದಕ್ಕೆ ಪ್ರವೃತ್ತಿ ಮಾಡಬಾರ್ದು. ಯಾವಾಗ ಮೋಕ್ಷ ಮಾರ್ಗ ಸರಾಗ ಅವಸ್ಥೆಯಲ್ಲಿ ಆಗುತ್ತದೆ, ನಿಶ್ಚಯ ಭೀತರಾಗದಲ್ಲಿ ಆಗುತ್ತದೆ. ನೋಡಿ, ನಿಶ್ಚಯ ಮೋಕ್ಷ ಮಾರ್ಗದೊಳಗೆ ಭೀತರಾಗಿರ್ತೈತಿ. ಅವ್ರು ಯಾವಾಗ ಮಾರ್ಗದೊಳಗೆ ಸರಾಗ ಚಾರಿತ್ರ ಇರ್ತೈತಿ. ಎಂಥ ಚಾರಿತ್ರ? ಯಾವಾಗ ಪರಾಶ್ರಿತವಾಗಿದೆ, ನಿಶ್ಚಯ ಸ್ವಾಶ್ರಿತವಾಗಿದೆ. ನಾವೆಲ್ಲ ಈಗ ನೋಡ್ರಿ, ನೀವು ಬರ್ತೀರಿ, ಹೋಗ್ತೀರಿ, ಮಾಡ್ತೀರಿ, ಇದೆಲ್ಲ ನೋಡ್ತೀವಿ. ಇದು ಎಲ್ಲ ಪರಾಶ್ರಿತ ಇದೆ. ಎಂಥ ಆಶ್ರಿತ? ಪರಾಶ್ರಿತ. ಯಾವಾಗ ನೇಯದಿಂದ ಆಗ್ತೈತಿ. ಮತ್ತು ನಿಶ್ಚಯ ನೇಯದೊಳಗೆ ಯಾರು ಬೇಡ, ಸುಮ್ಮನೆ ಕುತ್ಕೊಂಡ್ಬಿಡೋದು ಒಬ್ಬರೇ. ನಿರ್ವಿಕಲ್ಪ ಸಮಾಧಿ ಇದಕ್ಕೆ ಸ್ವಾಶ್ರಿತವಾಗಿರುತ್ತದೆ. ಯವಾರ ಮೋಕ್ಷ ಮಾರ್ಗದಲ್ಲಿ ಅವಲಂಬನೆಯನ್ನು ತೆಗೆದುಕೊಳ್ಳುತ್ತಾರೆ. ಈ ಯವಾರ ಮುಂದೆ ಹೋಗಿ ಧ್ಯಾನ ಮಾಡ್ತಾರೋ ನಿಶ್ಚಯದಲ್ಲಿ. ನಿಶ್ಚಯ ಅಂದ್ರೇನು? ಯಥಾರ್ಥವಾಗಿ ಸತ್ಯವನ್ನು ತಿಳ್ಕೊಳ್ಳೋದು. ಅಸದ್ಭೂತ ಯವರ್ಣಯ, ಸದ್ಭೂತ ಯವರ್ಣಯ. ಸದ್ಭೂತ ಯವರ್ಣಯಕ್ಕೆ ಏನಂತಾರೆ? ನಿಶ್ಚಯನೀಯ. ಅಸದ್ಭೂತ ಯವರ್ಣಯಕ್ಕೆ ಏನಂತಾರೆ? ಯವಾರ್ಣಯ. ಅರ್ಥಾತ್ ನಿಮಗೇನಾದ್ರು ವಾಸ್ತವದಲ್ಲಿ ವಸ್ತುತ್ವ ಮೋಕ್ಷ ಮಾರ್ಗ ಒಂದೇ ಆಗಿದೆ. ಮೋಕ್ಷ ಮಾರ್ಗಕ್ಕೆ ಸಾಧನೆಗಳು ಅನೇಕ ಪ್ರಕಾರಗಳು. ಎಷ್ಟದಾವು? ಅನೇಕ ಪ್ರಕಾರ ಸಾಧನೆಗಳು ಅದಾವು. ಯವಾರ ಮೋಕ್ಷ ಮಾರ್ಗ ನಾವೆಲ್ಲರೂ ಪ್ರಾಥಮಿಕ ಅಂತ ಹೇಳ್ತೀವಿ. ಮತ್ತು ಇನ್ನು ನಿಶ್ಚಯದ ಪರಮ ಅವಸ್ಥೆ ಅಂಥೇಳಿ ಇದರಿಗೆ ನಿಶ್ಚಯ ಮತ್ತು ಯವಾರವನ್ನು ತಿಳಿಸಿಕೊಟ್ಟೆ. ಇನ್ನು ಮುಂದಿನ ಗಾತ